ಮಾಜಿ ಜೈಲು ಕೈದಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡಳ ಸ್ಟೋರಿ. ಅಪಾರ್ಥ ಮಾಡಿಕೊಂಡ ದರ್ಶನ್ ಗೆಳತಿ ಪವಿತ್ರ ಗೌಡ. ಹಾಗಾದ್ರೆ ಪವಿತ್ರ ಗೌಡ ಮಾಡ್ಕೊಂಡಿರೋ ಅಪಾರ್ಥ ಏನು? ಅಪಾರ್ಥ ಮಾಡಿಕೊಂಡ ದರ್ಶನ್ ಗೆಳತಿ ಪವಿತ್ರ ಗೌಡ ಏನೋ ಅರ್ಥ ಮಾಡಿಕೊಂಡ ದರ್ಶನ್ ಗೆಳತಿ. ಅವರು ಹೇಳಿದ್ದು ಬೇರೆ ಯಾರ ಬಗ್ಗೆನೋ, ಈಕೆ ಅನ್ಕೊಂಡಿದ್ದು ನನ್ನ ಬಗ್ಗೆನೇ ಮಾತನಾಡ್ತವ್ರೆ ಅಂತ. ಅವ್ರಿಗೇನು ಬೇರೆ ಕೆಲಸ ಇರಲ್ಲ ನೋಡಿ. ನನ್ನ ಬಗ್ಗೆನೇ ಹೇಳಿದ್ದಾರೆ ಅಪಾರ್ಥ ಮಾಡಿಕೊಂಡ ದರ್ಶನ್ ಗೆಳತಿ. ಓ ಭ್ರಮೆ! ಅಪಾರ್ಥ ಮಾಡಿಕೊಂಡು ಉಬ್ಬಿ ಹೋದ ಪವಿತ್ರ ಗೌಡ. ಅಪಾರ್ಥ ಮಾಡಿಕೊಂಡ ದರ್ಶನ್ ಗೆಳತಿ ಪವಿತ್ರ ಗೌಡ. ಏನೋ ಅರ್ಥ ಮಾಡ್ಕೊಂಡ ದರ್ಶನ್ ಗೆಳತಿ ನನ್ನ ಬಗ್ಗೆನೇ ಮಾತಾಡಿರಬಹುದು ಅಂತ ಅನ್ಕೊಂಡ್ರೇನು. ಅವರು ಹೇಳಿದ್ದು ಬೇರೆ ಯಾರ ಬಗ್ಗೆನೋ, ನನ್ನ ಬಗ್ಗೆನೇ ಹೇಳಿದ್ದಾರೆ ಅಪಾರ್ಥ ಮಾಡಿಕೊಂಡ ದರ್ಶನ್ ಗೆಳತಿ. ಇದು ಭ್ರಮೆ ಅಲ್ಲದೆ ಮತ್ತಿನ್ನೇನಿದು? ಏನೊಂದು 100 ಸಿನಿಮಾ ಮಾಡಿ ಮನೇಲಿ ಕೂತಿರೋ ಪವಿತ್ರ ಗೌಡನ್ ತರ ನನ್ನ ಬಗ್ಗೆನೇ ಸಾರ್ವಜನಿಕರು ಮಾತನಾಡ್ತಾ ಇರ್ತಾರೆ ಅನ್ನುವಂಥ ಒಂದು ಭಾವನೆ. ಅವರು ಹೇಳಿದ್ದು ಬೇರೆ ಯಾರ ಬಗ್ಗೆನ ಆಕೆ ಮಾತನಾಡಿರೋದು. ಈ ರಾಜರಾಜೇಶ್ವರಿಯ ರಾಣಿ ಅನ್ಕೊಂಡಿರೋದು ನನ್ನ ಬಗ್ಗೆನೇ ಮಾತನಾಡಿರೋದು ಅಂತ. ಸೊ ಅಪಾರ್ಥ ಮಾಡ್ಕೊಂಡ್ರ ಹಾಗಾದ್ರೆ ಪವಿತ್ರ ಗೌಡ? ಯಾರ ಬಗ್ಗೆ ಮಾತನಾಡಿದ್ದು? ಹಾಗಾದ್ರೆ ಯಾರೋ ಮಾತನಾಡಿದ್ದು ಇನ್ಯಾರದ್ದ ಬಗ್ಗೆ, ಈಕೆ ನನ್ನ ಬಗ್ಗೆನೇ ಮಾತನಾಡಿದ್ರು ಅಂತ ಹೇಳಿ ಅಪಾರ್ಥ ಮಾಡಿಕೊಂಡಿದ್ದಾರೆ. ಸೊ ಇಲ್ಲಿ ಪವಿತ್ರ ಗೌಡ ಅಪಾರ್ಥ ಮಾಡ್ಕೊಂಡಿದ್ದೇನು? ಹಾಗಾದ್ರೆ ರೇಣುಕಾ ಕೊಲೆ ಆರೋಪಿ ಪವಿತ್ರ ಗೌಡ ದೊಡ್ಡ ಅಪಾರ್ಥ. ವಿಮರ್ಶಕರ ಮಾತನ್ನೇ ಅಪಾರ್ಥ ಮಾಡಿಕೊಂಡ ಪವಿತ್ರ ಗೌಡ. ಸಾಹಿತಿಗಳು ನನ್ನನ್ನ ಸಮರ್ಥಿಸಿಕೊಂಡ್ರು ಎಂದು ಉಬ್ಬಿ ಹೋದ ಪವಿತ್ರ. ಹಿರಿಯ ಸಾಹಿತಿ MS ಆಶಾದೇವಿ ಅವರ ವಿಡಿಯೋ ಹಂಚಿಕೊಂಡ ಪವಿತ್ರ. ಹಳೆ ವಿಡಿಯೋ ಶೇರ್ ಮಾಡಿ ತನಗೆ ಹೇಳಿದ್ದೆಂದು ಉಬ್ಬಿದ ಪವಿತ್ರ. ಆದ್ರೆ ಈ ವಿಡಿಯೋ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಾಹಿತಿ ಡಾಕ್ಟರ್ ಆಶಾದೇವಿ. ಬಹುಶಃ ನನ್ನ ಪ್ರಕಾರ ಡಾಕ್ಟರ್ ಆಶಾದೇವಿಗೆ ಪವಿತ್ರ ಗೌಡ ಈಕೆನೆ ಅನ್ನೋದು ಗೊತ್ತಿರ್ಲಿಕ್ಕಿಲ್ಲ. ವಿಮರ್ಶಕರ ಮಾತನ್ನೇ ಅಪಾರ್ಥ ಮಾಡಿಕೊಂಡ ಪವಿತ್ರ ಗೌಡ. ನಾನಿಲ್ಲಿ ಪವಿತ್ರ ಗೌಡರನ್ನ ತಾತ್ಸಾರವಾಗಿ ಕಾಣ್ತಾ ಇಲ್ಲ. ಪವಿತ್ರ ಗೌಡನ ಒಂದು ಕ್ಷುಲ್ಲಕ ಕ್ಯಾರೆಕ್ಟರ್ ಅಂತಾನು ಕೂಡ ಬಣ್ಣಿಸ್ತಾ ಇಲ್ಲ. ಸುದ್ದಿ ಹೇಳ್ತಾ ಇದ್ದೀನಿ. ಇದು ಮುಂದೆ ಮತ್ತೊಮ್ಮೆ ಪಾಠ ಆಗಬೇಕು. ಹಳೆ ವಿಡಿಯೋವನ್ನ ಶೇರ್ ಮಾಡ್ಕೊಂಡು ಸಾಹಿತಿ ಡಾಕ್ಟರ್ ಆಶಾದೇವಿ ನನ್ನ ಬಗ್ಗೆನೇ ಹೇಳ್ಕೊಂಡ್ರು ಅನ್ನೋ ತರದೊಂದು ಪೋಸ್ಟ್ ಕೂಡದಲ್ವಾ? ನೋಡಿ, ನೀವು ಸಾರ್ವಜನಿಕವಾಗಿ ಗುರುತಿಸಿಕೊಂಡವರು, ನೀವು ಪ್ರತಿಯೊಬ್ಬರ ವೀಕ್ಷಣೆಯಲ್ಲಿರ್ತೀರಿ. ನೀವೊಂದು ಕಾಮನ್ ಪೀಪಲ್ ಅಲ್ಲ, ನೀವು ಸೆಲೆಬ್ರಿಟಿ. ಅದಕ್ಕೆ ಅಲ್ವಾ ನೀವು ಬಿಳಿ ಸೀರೆ ಉಟ್ಕೊಂಡು ನಡ್ಕೊಂಡು ಬರ್ತಿರ್ಬೇಕಾದ್ರೂ ಕೂಡ 4-6 ಕ್ಯಾಮರಾ ನಿಮ್ಮ ಮುಂದೆ ಬರೋದು ಯಾಕೆ ಹೇಳಿ? ನೀವು ಸಾರ್ವಜನಿಕವಾಗಿ ಗುರುತಿಸಿಕೊಂಡಿದ್ದೀರಿ ಅಂತ. ಯಾವುದೋ ಹೂವಿನ ವ್ಯಾಪಾರಿ ಹೂವಿನ ವ್ಯಾಪಾರ ಮಾಡುವಾಗೇನೋ ನಾವು ಕ್ಯಾಮರಾ ಇಟ್ಕೊಂಡು ಹೋಗ್ತೀವ? ಇಲ್ಲ. ನಿಮಗೆ ಅಷ್ಟೆಲ್ಲ ಸ್ಥಾನಮಾನಗಳನ್ನು ಕೊಟ್ಟು ನಿಮ್ಮ ಮುಖ ಎಲ್ಲಿದೆಯೋ ಅಲ್ಲಿಗೆ ಓಡೋಡ್ಕೊಂಡು ಬರ್ತೀವಿ ನಾವು, ಕ್ಯಾಮರಾಗೆ ಝೂಮ್ ಹಿಡ್ಕೊಂಡು ಕಾಣಬೇಕು ಅಂತ. ಈ ತರಹದ್ದೆಲ್ಲ ಬಿಲ್ಡಪ್ಪು ಕೊಟ್ಟು ನೀವು ಮಾಡೋ ಅಪಾರ್ಥತೆಯನ್ನು ಪ್ರದರ್ಶನಕ್ಕೆ ಇಡಬಾರ್ದು. ಹಾಗಾದ್ರೆ ಆಶಾದೇವಿ ಅವರು ಹೇಳಿದ್ದು ಪವಿತ್ರ ಗೌಡ ಬಗ್ಗೆ ಅಲ್ಲ, ಪವಿತ್ರ ಲೋಕೇಶ್ ಬಗ್ಗೆ. ತಮ್ಮ ಹೇಳಿಕೆಯಲ್ಲಿ ಮಾಧ್ಯಮಗಳನ್ನ ತರಾಟೆಗೆ ತಗೊಂಡಿದ್ರು ಸಾಹಿತಿ ಆಶಾದೇವಿ. ಈ ಹಿಂದೆ ಪವಿತ್ರ ಲೋಕೇಶ್ ಬಗ್ಗೆ ಒಂದಿಷ್ಟು ಸುದ್ದಿ ಮಾಡಿದ್ದ ಮಾಧ್ಯಮಗಳು ಆಗ ಅಪವಿತ್ರ ಎಂದು ಪದ ಬಳಸಿದ್ದರ ಬಗ್ಗೆ ಆಕ್ಷೇಪಿಸಿದ್ರು ಡಾಕ್ಟರ್ ಆಶಾದೇವಿ. ಆಶಾದೇವಿ ಅವರು ಹೇಳಿದ್ದು ಪವಿತ್ರ ಗೌಡ ಬಗ್ಗೆ ಅಲ್ಲ, ಪವಿತ್ರ ಲೋಕೇಶ್ ಬಗ್ಗೆ. ತಮ್ಮ ಹೇಳಿಕೆಯಲ್ಲಿ ಮಾಧ್ಯಮಗಳನ್ನ ತರಾಟೆ ತೆಗೆದುಕೊಂಡ್ರು ಆ ಸಾಹಿತಿ ಆಶಾದೇವಿ. ಈ ಹಿಂದೆ ಪವಿತ್ರ ಲೋಕೇಶ್ ಬಗ್ಗೆ ಒಂದಿಷ್ಟು ಸುದ್ದಿ ಮಾಡಿದ್ದ ಮಾಧ್ಯಮಗಳು ಆಗ ಅಪವಿತ್ರ ಎಂಬ ಪದ ಬಳಸಿದ್ದರ ಬಗ್ಗೆ ಆಕ್ಷೇಪಿಸಿದ್ರು ಡಾಕ್ಟರ್ ಆಶಾದೇವಿ. ನೋಡಿ, ಅಪವಿತ್ರ ಎನ್ನುವಂತಹ ಪದಪ್ರಯೋಗ ಬಳಕೆಗೆ ಸಂಬಂಧಪಟ್ಟ ಹಾಗೆ ಸಾಹಿತಿ ಆಶಾದೇವಿ ವಿಮರ್ಶೆ ಮಾಡಿದ್ರು, ಅದನ್ನ ನಿರಾಕರಿಸಿದ್ರು. ಹಂಗೆ ಹೇಳಬಾರ್ದು ಒಂದು ಹೆಣ್ಮಗಳಿಗೆ ಅಂತ. ಯಾರ ಬಗ್ಗೆ? ಪವಿತ್ರ ಲೋಕೇಶ್, ಖ್ಯಾತ ನಟ, ಖ್ಯಾತ ಖಳನಟ ಅಥವಾ
ಖ್ಯಾತ ನಟನ ತಂದೆ ದಿವಂಗತ ಲೋಕೇಶ್ ಯಾರಿದ್ದಾರೋ ಅವರ ಪತ್ನಿ ಅಥವಾ ಅವರ ಸಂಬಂಧಿಕರು ಪವಿತ್ರ ಲೋಕೇಶ್. ಆಕೆಯ ಬಗ್ಗೆ ಆಶಾದೇವಿ ಏನು ಉಲ್ಲೇಖ ಮಾಡಿದ್ರು. ಇದು ನನ್ನ ಬಗ್ಗೆ ಆಗಿರಬಹುದು ಅನ್ನೋ ಊಹೆಯ ಆಧಾರದಲ್ಲಿ ಅದನ್ನ ಇವರು ವಾಲಿಗೆ ಹಾಕೊಂಡ್ರು. ನೋಡಿ, ನನ್ನ ಬಗ್ಗೆ ಅಪವಿತ್ರ ಅಂದಿದ್ದಕ್ಕೆ ಹೆಂಗ ಹಾಕೊಂಡಿದ್ದಾರೆ ಆಶಾದೇವಿ ಅಂತ. ಇದು ಅಪಾರ್ಥತೆ ಅಂತ ನಾವು ಹೇಳ್ತಾ ಇದ್ದೀವಿ. ಇದು ಅಪಾರ್ಥತೆ, ಹಿಂಗಾಗಬಾರ್ದಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪ ಅಥವಾ ಕಳಂಕ ಇನ್ನೂ ಮಾಸಿಲ್ಲ, ತಿಳ್ಕೊಳ್ಳಿ. ನೀವೆಲ್ಲರೂ ಜಾಮೀನಿನ ಮೇಲೆ ಹೊರಗಿರೋದು, ನೀವ್ಯಾರು ನಿರಪರಾಧಿ ಅಂತೇಳಿ ನ್ಯಾಯಾಲಯ ತೀರ್ಪು ಇನ್ನೂ ಕೊಟ್ಟಿಲ್ಲ. ನೀವು ಆರೋಪಿನೇ, ದರ್ಶನ್ ಆರೋಪಿನೇ. ಹೆಂಗಿರ್ಬೇಕು? ರಾಜ್ಯಕ್ಕೆ ಮಾದರಿಯಾಗಿ ಜೀವನ ಮಾಡ್ಬೇಕು ನೀವುಗಳೀಗ. ಅತಿ ಜವಾಬ್ದಾರಿಯುತ ಏನು ಸಂದರ್ಭದಲ್ಲಿ ನೀವಿದ್ದೀರಿ. ನೀವೀಗ ಬದುಕುವ ರೀತಿ ಕರ್ನಾಟಕಕ್ಕೆ ಮಾದರಿ ಆಗಬೇಕು. ಈಗ ನೀವು ಬದುಕುವ ರೀತಿ, ತೀರ್ಪು ಬಂದಿಲ್ಲ, ನಿಮ್ಮ ಮೇಲೆ ಕಳಂಕ ಹಂಗೆ ಇದೆ. ಈ ತರಹದ ಪ್ರಮಾದಗಳು ನೋಡಿ. ಪವಿತ್ರ ಲೋಕೇಶ್, ನಾನು ಹೇಳ್ತಾ ಇದ್ದಿದ್ದು, ನಾನು ನಟ ಲೋಕೇಶ್ ಬಗ್ಗೆ ಮಾತನಾಡ್ತಾ ಇದ್ದೆ, ಅದಲ್ಲ. ಪವಿತ್ರ ಲೋಕೇಶ್ ಈಕೆ ನರೇಶ್ ಅವರನ್ನ ಮದುವೆ ಆದವರು. ಈಕೆಯನ್ನ ಅಪವಿತ್ರ ಎನ್ನುವ ಏನು ಸಂಬೋಧನೆಗೆ ಸಂಬಂಧಪಟ್ಟ ಹಾಗೆ ಸಾಹಿತಿ ಅದನ್ನ ಉಲ್ಲೇಖ ಮಾಡ್ತಾರೆ. ಇದನ್ನ ನನ್ನ ಬಗ್ಗೆ ಯಾರೋ ಅಪವಿತ್ರ ಅಂತ ಹೇಳಿದ್ರಲ್ಲ, ಆ ಅಪವಿತ್ರ ವಿಚಾರಕ್ಕೆ ಸಾಹಿತಿಯವರು ಹೆಂಗ್ ವಿಮರ್ಶೆ ಮಾಡಿದ್ದಾರೆ ಅಂತ ಹೇಳಿ ಈಕೆ ಬಿಲ್ಡಪ್ಪು. ಇದು ಅಪಾರ್ಥ. ಯಾರು ಯಾರನ್ನಾದ್ರೂ ಮದುವೆ ಆಗಲಿ, ನಿಮಗೇನು ತೊಂದರೆ? ಪವಿತ್ರ ಹೆಸರನ್ನ ಅಪವಿತ್ರ ಎನ್ನಲು ನಿಮಗೆ ಯಾವ ಹಕ್ಕು ಇದೆ? ಇದು ಸಾಹಿತಿಯ ಬರಹ. ಮಹಿಳೆಯ ಬಗ್ಗೆ ಈ ಮಾತು ಬಳಸೋದು ಸರಿನಾ ಎಂದು ಪ್ರಶ್ನಿಸಿದ್ದ ಡಾಕ್ಟರ್ ಆಶಾದೇವಿ. ಆದರೆ ಕೊಲೆ ಆರೋಪಿ ಪವಿತ್ರ ಇದು ನನಗೆ ಹೇಳಿದ್ದೆಂದು ಅಪಾರ್ಥ ಮಾಡ್ಕೊಂಡಿದ್ದಾರೆ. ಈಗ ಅರ್ಥ ಆಗಿರ್ಬೋದು ನಿಮ್ಗಳಿಗೆ. ಪವಿತ್ರ ಲೋಕೇಶು ಖ್ಯಾತ ಡೈರೆಕ್ಟರ್ ಯಾರವರು ನರೇಶು ಅವರನ್ನು ಮದುವೆ ಆದ್ರು. ಅದು ಅವರ ಸ್ವಂತ ನಿರ್ಧಾರ. ಅವ್ರನ್ನ ಬೇಕಾದ್ರೆ ಮದುವೆ ಆಗಲಿ ಅಥವಾ ಆ ರಾಜ್ಯದ ಸಿಎಂನೇ ಬೇಕಾದ್ರೆ ಮದುವೆ ಆಗಲಿ, ಅದು ಅವರವರ ಇಚ್ಛೆ. ಅದನ್ನ ಪವಿತ್ರ ವಿಚಾರವಾಗಿ ವಿಮರ್ಶೆಗಳು ಸಾಕಷ್ಟು ಬಂದವು ಸೋಷಿಯಲ್ ಮೀಡಿಯಾದಲ್ಲಿ. ಕೆಲವರು ಅದನ್ನ ಒಂಥರದ ಅನಾರೋಗ್ಯಕರವಾಗಿಯೂ ಕೂಡ ಚರ್ಚೆಗೆ ಒಳಪಟ್ಟಿತ್ತು. ಆ ವಿಚಾರ ಬಾಯಿಗೆ ಬಂದ ಹಾಗೆ ವಿಮರ್ಶೆಗಳು ವ್ಯಕ್ತವಾದವು. ಆಗ ಹೆಣ್ಣಿನ ಪರ ನಿಂತುಕೊಳ್ಳಬೇಕಾಗಿರೋದು ಒಂದು ಹೆಣ್ಣಿನ ಧರ್ಮ. ಅದರಲ್ಲೂ ಸಾಹಿತಿಯಾಗಿ ಆಶಾದೇವಿ ಅವರು ನಿಂತ್ಕೊಂಡು ಮಾತನಾಡಿದ್ರು. ಅದು ಪವಿತ್ರ ನರೇಶ್ ಅಥವಾ ಪವಿತ್ರ ಲೋಕೇಶ್ ಬಗ್ಗೆ ಸಾಹಿತಿ ಹೇಳಿದ್ದು ಅನ್ನೋ ಪರಿಜ್ಞಾನ ಈಕೆಗಿಲ್ಲ. ಯಾರಿಗೆ? ರಾಜರಾಜೇಶ್ವರಿಯ ರಾಣಿಗೆ. ನನ್ನ ಬಗ್ಗೆ ಏನಾದರೂ ಸಮರ್ಥನೆ ಮಾಡ್ಕೊಂಡ್ರ ಅನ್ನೋ ಭಾವನೆಯಲ್ಲಿ ಆ ವಿಚಾರನ ಎತ್ತಿ ಅಲ್ಲಿಗೆ ಹಾಕೊಂಡ್ರು. ಎಲ್ಲಿಗೆ? ಸೋಷಿಯಲ್ ಮೀಡಿಯಾಗೆ. ಇದೀಗ ಸುದ್ದಿ ಆಗ್ತಾ ಇದೆ. ಇದನ್ನ ನಾವು ಸುದ್ದಿ ಮಾಡಿದ್ರೆ ನನ್ನ ವಿಚಾರದಲ್ಲಿ ಪ್ರಯೋಜನವನ್ನು ಪಡೆದುಕೊಳ್ತಾ ಇದ್ದಾರೆ, ವೀಕ್ಷಕರನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಗಿಮ್ಮಿಕ್ ಮಾಡ್ತಾ ಇದ್ದಾರೆ. ಸಾರ್ವಜನಿಕವಾಗಿ ಬದುಕ್ತಾ ಇದ್ದೀರಿ, ನಿಮಗೊಂದಷ್ಟು ಜವಾಬ್ದಾರಿ ಇದೆ, ನಿಮ್ಮ ಕಿವಿ ಹಿಂಡುವ ಜವಾಬ್ದಾರಿ ನಮಗೂ ಇದೆ. ಅದು ಆ ಕೆಲಸ ನಾವು ಮಾಡ್ತಾ ಇದ್ದೀವಿ ಪ್ರಾಮಾಣಿಕವಾಗಿ. ಸೊ ಪವಿತ್ರ ಲೋಕೇಶ್ ಅವರ ಬಗ್ಗೆ ಮಾತನಾಡಿದಂತಹ ವಿಚಾರ ನನ್ನ ಬಗ್ಗೆ ಮಾತನಾಡಿದ್ದು ಅನ್ನುವಂತಹ ಭಾವನೆಗೆ ಬಿದ್ದು ಅಪಾರ್ಥ ಮಾಡಿಕೊಂಡ ಪವಿತ್ರ ಗೌಡ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ, ಆಕೆ ಮಾಡಿಕೊಂಡ ಅಪಾರ್ಥದ ಬಗೆಗಿನ ಒಂದಷ್ಟು ಅಪ್ಡೇಟ್ಸ್ಗಳನ್ನ ಈವರೆಗೂ ನೀವು ಗಮನಿಸ್ತಾ ಇದ್ರಿ. ಎಸ್, ಹಾಗಾದ್ರೆ ಇದಕ್ಕೊಂದು ಕ್ಲಾರಿಟಿ ಕೊಟ್ರ ಆಶಾದೇವಿ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ಮಾಧ್ಯಮ ಸಲಹೆಗಾರರು ಇಲ್ಲಿದ್ದಾರೆ, ಹೇಳಬೇಕು ನಾನು. ಅಂದ್ರೆ ಯಾವುದೇ ವಿಷಯ ಆಗಿರ್ಲಿ, ಆಕೆ ಒಬ್ಬ ನಟಿ ಆಗಿರ್ಲಿ, ಆಕೆ ಇನ್ಯಾರನ್ನೋ ಮದುವೆ ಮಾಡ್ಕೋತಾಳೆ, ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಇಟ್ಸ್ ನನ್ ಆಫ್ ಅವರ್ ಬಿಸ್ನೆಸ್ ಅಲ್ವಾ? ಒಬ್ಬ ಪವಿತ್ರ ಅನ್ನುವ ಹೆಣ್ಮಗಳ ವಿಷಯದಲ್ಲಿ ಅಪವಿತ್ರ ಅಂತ ಬಳಸೋದಿದೆಯಲ್ಲ, ಇಸ್ ದಿಸ್ ದ ಲ್ಯಾಂಗ್ವೇಜ್ ಟು ಬಿ ಯೂಸ್ಡ್ ಅಬೌಟ್ ವಿಮೆನ್? ಈ ಹಿಂದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಸಾಕಷ್ಟು ವಿಚಾರದಲ್ಲಿ ಚರ್ಚೆ ಆಗ್ತಾ ಇದ್ರು. ಫ್ರೀಡಂ ಟಿವಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಆಶಾದೇವಿ. 2 ವರ್ಷದ ಹಿಂದೆ ಈ ಮಾತನ್ನ ಪವಿತ್ರ ಲೋಕೇಶ್ ಬಗ್ಗೆ ಹೇಳಿದ್ದು ಅಂತ ಹೇಳಿ ಕ್ಲಾರಿಟಿ ಕೊಟ್ಟಿದ್ದಾರೆ ಫ್ರೀಡಂ ಟಿವಿಯ ಜೊತೆ. ಪವಿತ್ರ ಅನ್ನೋ ಕಾರಣಕ್ಕೆ ಕೊಲೆ ಆರೋಪಿಯನ್ನ ಸಮರ್ಥಿಸಿಕೊಳ್ಳೋದಿಲ್ಲ, ಇದನ್ನ ಹೇಳಬೇಕು ನಾವು ಅವರಿಗೆ. ಪವಿತ್ರ ಹೆಸರಿಟ್ಟುಕೊಂಡು ಕೊಲೆ ಮಾಡಿದವರನ್ನ ಸಮರ್ಥಿಸಲು ಸಾಧ್ಯವಾಗದು.
ಫ್ರೀಡಂ ಟಿವಿಗೆ ಸ್ಪಷ್ಟನೆ ಕೊಟ್ಟ ಸಾಹಿತಿ ಡಾಕ್ಟರ್ MS ಆಶಾದೇವಿ. ಆಶಾದೇವಿ ಅವರ ಹೇಳಿಕೆ ತನಗೆ ಹೇಳಿದ್ದೆಂದು ಅಪಾರ್ಥ ಮಾಡಿಕೊಂಡಿರುವ ಪವಿತ್ರ ಗೌಡ. ಪವಿತ್ರ ಲೋಕೇಶ್ ನರೇಶ್ ರವರನ್ನ ಮದುವೆ ಆದ್ರೆ ಹೊರತಾಗಿ ಪಟ್ಟಣಗೆರೆ ಶೆಡ್ಡಿಗೆ ಹೋಗಿರಲಿಲ್ಲ. ಪವಿತ್ರ ಲೋಕೇಶ್ ನರೇಶ್ ಅವರನ್ನ ಪ್ರೀತಿಸಿದ್ರೆ ಹೊರತಾಗಿ ತಾನು ಪ್ರೀತಿಸಿದ ನಟನಿಗೆ ಚಾಡಿ ಹೇಳಿ ಪಟ್ಟಣಗೆರೆ ಶೆಡ್ಡಿಗೆ ಕರೆಸಿಕೊಳ್ಳಲಿಲ್ಲ ರೇಣುಕಾ ಸ್ವಾಮಿಯನ್ನ. ಭ್ರಮೆಯಿಂದ ಹೊರಗೆ ಬರಬೇಕು. ಫ್ರೀಡಂ ಟಿವಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಹಿರಿಯ ವಿಮರ್ಶಕಿ ಡಾಕ್ಟರ್ ಆಶಾದೇವಿ. 2 ವರ್ಷದ ಹಿಂದೆ ನೋಡಿ, ನಾವು ಈಗ ಏನೋ ಒಂದು ಹೇಳಿಕೆಯನ್ನ ಪ್ಲೇ ಮಾಡಿದ್ವಿ, ಅದು ಈ ಹಿಂದೆ ಹೇಳಿದಂತ ಹೇಳಿಕೆ ಆಗಿತ್ತು. ಆ ಹೇಳಿಕೆಯನ್ನ ನನಗೆ ಹೇಳಿದ್ದು ಅನ್ಕೊಂಡವ್ರೆ. ಸೊ ಈಗಾಗಲೇ ಆಶಾದೇವಿ ಫ್ರೀಡಂ ಟಿವಿ ಜೊತೆ ಮಾತನಾಡಿದ್ರು. ಸೊ ಅದಕ್ಕೊಂದು ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಪವಿತ್ರ ಎನ್ನುವಂತಹ ಹೆಸರನ್ನ ಇಟ್ಕೊಂಡು, ಪವಿತ್ರ ಎನ್ನುವಂತಹ ಹೆಸರಿನ ವ್ಯಾಖ್ಯಾನ ನಿಮಗೆ ಗೊತ್ತೇ ಇದೆ. ಆ ತರಹದೊಂದು ಹೆಸರಿಟ್ಕೊಂಡು ಕೊಲೆ ಕೇಸ್ನ ಆರೋಪವನ್ನು ಹೊತ್ಕೊಂಡಿರತಕ್ಕಂತಹ ವ್ಯಕ್ತಿಯ ಬಗ್ಗೆ ನಾನು ಹೇಳಿದ್ದಲ್ಲ. ನಾನು ಹೇಳಿದ್ದು ನರೇಶ್ ಪವಿತ್ರ ಅಥವಾ ಪವಿತ್ರ ಲೋಕೇಶ್ ಆಕೆಯ ಬಗ್ಗೆ ಮಾತನಾಡಿರುವಂತಹದ್ದು ಅಂತ ಹೇಳಿ ಆಶಾದೇವಿ ಒಂದು ಕ್ಲಾರಿಟಿಯನ್ನು ಈಗಾಗಲೇ ಫ್ರೀಡಂ ಟಿವಿಗೂ ಕೂಡ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.